ಇದೊಂದು ಅರೇಂಜ್ ಮ್ಯಾರೇಜ್. ಗಂಡ ಹೆಂಡತಿ, ಅವರದ್ದು ಪುಟ್ಟ ಸಂಸಾರ. ಅರಣ್ಯ ಪ್ರದೇಶಕ್ಕೆ ಅಂಟ್ಕೊಂಡಂತಿರೋ ಒಂದು ಪುಟ್ಟ ಊರಲ್ಲಿ ವಾಸವಿದ್ರು. ಇದ್ದಕ್ಕಿದ್ದಂತೆ ಒಂದು ರಾತ್ರಿ ಹೆಂಡತಿ ನಾಪತ್ತೆಯಾಗಿದ್ಲು. ಆ ಊರಲ್ಲಿದ್ದ ಒಂದು ದೊಡ್ಡ ಎಲೆಕ್ಟ್ರಿಕ್ ಟವರ್ ಕೆಳಗೆ ಸತ್ತು ಸಮಾಧಿಯಾಗಿದ್ಲು. ಕೊಂದವರು 12 ಅಡಿ ಆಳದಲ್ಲಿ ಅವಳ ಶವ ಹೂತಾಕಿದ್ರು. ಅದರ ಮೇಲೆ ನಾಯಿಯನ್ನು ಸಾಯಿಸಿ ಹೂಳಿದ್ರು. ಕೊಲೆಗಾರರು ನಾವು ಸಿಕ್ಕಿ ಬೀಳಲ್ಲ ಅಂತ ಬಹಳ ಕಾನ್ಫಿಡೆಂಟ್ ಆಗಿದ್ರು. ಆದರೂ ಸಿಕ್ಕಿ ಬಿದ್ದಿದ್ರು. ಹಾಗಾದ್ರೆ ಯಾರವಳು? ಅವಳನ್ನ ಕೊಂದವರು ಯಾರು? ನಾಯಿಯನ್ನ ಯಾಕೆ ಸಾಯಿಸಿದ್ರು? ಕೊನೆಗೆ ಪ್ರಕರಣ ಭೇದಿಸಿದ್ದು ಹೇಗೆ? ತನಿಖೆಯ ಜಾಡು ಹಿಡಿದು ಹೊರಟ ಪೊಲೀಸರಿಗೆ ಸಿಕ್ಕಿದ್ದು ಒನ್ಸ್ ಅಗೇನ್ ಒಂದು ಹೆಣ್ಣಿನ ಕರಿನೆರಳು. ಹಾಗಾದ್ರೆ ಯಾರದು? ಇದೆಲ್ಲದರ ಬಗ್ಗೆ ನಮ್ಮ ಇವತ್ತಿನ ಕ್ರೈಮ್ ವಿಡಿಯೋದಲ್ಲಿ ಹೇಳ್ತೀವಿ. ನಾನು ಸಮೀನಾ. ಅಂದ ಹಾಗೆ ಇದು ನಾಯಿ ಸಮಾಧಿ ಕೇಸ್. ನಮ್ಮ ಇವತ್ತಿನ ಕ್ರೈಮ್ ಸ್ಟೋರಿ ಸ್ಟಾರ್ಟ್ ಆಗೋದು ಜಾರ್ಖಂಡ್ನಿಂದ. ಇಲ್ಲಿನ ಪಲಾಮು ಜಿಲ್ಲೆಯಲ್ಲಿ ದಾರುವಾ ಅನ್ನೋ ಒಂದು ಪುಟ್ಟ ಊರಿದೆ. ಈ ಊರು ದಟ್ಟ ಕಾಡಿನ ಮಧ್ಯೆ ಇದೆ. ಹಾಗಾಗಿ ಇಲ್ಲೊಂದು ಊರಿದೆ ಅಂತಾನೆ ಗೊತ್ತಾಗಲ್ಲ. ಆ ಊರಲ್ಲೇ ಒಂದು ಪಾಳು ಭೂಮಿ ಇತ್ತು. ಅಲ್ಲೇ ಒಂದು ದೊಡ್ಡ ಎಲೆಕ್ಟ್ರಿಕ್ ಟವರ್ ಇತ್ತು. ಆ ಟವರ್ ಏರಿಯಾದ ಜಾಗ ಹಲವು ವರ್ಷಗಳಿಂದ ಪಾಳು ಬಿದ್ದಿತ್ತು. ಆದರೆ ಅವತ್ತು ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಆ ಭೂಮಿಯನ್ನ ಯಾರೋ ಉಳುಮೆ ಮಾಡಿ ಹದ ಮಾಡಿರೋ ಥರ ಮಾಡಿಬಿಟ್ಟಿದ್ರು. ಅದನ್ನ ಕಂಡ ಗ್ರಾಮಸ್ಥರಿಗೆ ಏನೋ ಅನುಮಾನ ಶುರುವಾಗಿತ್ತು. ಹತ್ತಿರ ಹೋಗಿ ನೋಡಿದ್ರೆ ಟವರ್ ಕೆಳಗೆ ದುರ್ನಾತ ಬೀರ್ತಿತ್ತು. ಅವತ್ತು 31 ಡಿಸೆಂಬರ್ 2025 ಊರವರು ಪೊಲೀಸರಿಗೆ ಮಾಹಿತಿ ನೀಡ್ತಾರೆ. ಪೊಲೀಸರು ಗೊಣಗಿಕೊಂಡೇ ಸ್ಥಳಕ್ಕೆ ಬರ್ತಾರೆ. ಗ್ರಾಮಸ್ಥರು ಆ ಜಾಗ ತೋರಿಸಿ, ಸರ್, ತುಂಬಾ ಕೆಟ್ಟ ವಾಸನೆ ಬರ್ತಾ ಇದೆ, ಇಲ್ಲೆಲ್ಲೋ ಏನೋ ಹುದುಗಿರ್ಬೇಕು, ಯಾವುದೋ ಮನುಷ್ಯನ ಶವ ಇರೋ ರೀತಿ ಅನಿಸ್ತಾ ಇದೆ ಅಂತಾರೆ. ಪೊಲೀಸರು ಈಗ ಉಡಾಫೆ ಮಾಡಲ್ಲ ಸರಿ ಅಂತ ಕಾರ್ಮಿಕರನ್ನ ಸ್ಥಳಕ್ಕೆ ಕರೆಸ್ತಾರೆ. ಇನ್ಫ್ಯಾಕ್ಟ್ ಗ್ರಾಮಸ್ಥರಿಗೆ ಹೀಗೆ ಡೌಟ್ ಬರೋಕೆ ಮತ್ತು ಪೊಲೀಸರು ಅವರ ಮಾತು ಕೇಳಿ ಆ ಜಾಗದ ಸುತ್ತ ಅಗಿಯೋಕೆ ನಿರ್ಧರಿಸೋಕು ಒಂದು ಕಾರಣ ಇತ್ತು. ಯಾಕಂದ್ರೆ ಆ ಗ್ರಾಮದ ಒಬ್ಬ ಮಹಿಳೆ ನಿಗೂಢವಾಗಿ ನಾಪತ್ತೆಯಾಗಿದ್ಲು. ಬಹುಶಃ ಯಾರಾದ್ರೂ ಕೊಂದು ಅವಳ ಶವ ಹೂತಿರಬಹುದಾ ಅನ್ನೋ ಅನುಮಾನ ಅವರೆಲ್ಲರಿಗಿತ್ತು. ಹಾಗಾದ್ರೆ ಅವತ್ತು ಜಾಗ ಅಗೆದ ಪೊಲೀಸರಿಗೆ ಅಲ್ಲಿ ಏನ್ ಸಿಕ್ತು? ಅದರ ಬಗ್ಗೆ ಮುಂದೆ ಹೇಳ್ತೀವಿ. ಅದಕ್ಕೂ ಮೊದಲು ನಾಪತ್ತೆಯಾದ ಆ ಹೆಣ್ಣಿನ ಬಗ್ಗೆ ಹೇಳ್ತೀವಿ ನೋಡಿ. ಇದೇ ಪಲಾಮು ಜಿಲ್ಲೆಯ ದಾರುವಾ ಊರಲ್ಲಿ ಒಂದು ಕುಟುಂಬ ಇರ್ತಿತ್ತು. ಗಂಡ ಹೆಂಡತಿ 3 ಮಕ್ಕಳು. ಮನೆ ಯಜಮಾನ ದ್ವಾರಕಾ ಮೆಹ್ತಾ. ಇವರು ಛತ್ತೀಸ್ಗಢದ ಕೋರ್ಬಾ ಮೈನಿಂಗ್ ಪ್ರಾಜೆಕ್ಟ್ ನಲ್ಲಿ ವೆಲ್ಡರ್ ಆಗಿ ಕೆಲಸ ಮಾಡ್ತಾ ಇದ್ರು. ಹೆಂಡತಿ ಅನಿತಾ ದೇವಿ. ಇವರು ಹೋಮ್ ಮೇಕರ್. ಮೆಹ್ತಾ ದಂಪತಿಗೆ 3 ಮಕ್ಕಳು. ಪ್ರಿಯಾಂಕಾ ದೊಡ್ಡ ಮಗಳು. ಇವಳಿಗೆ ಒಬ್ಬ ತಮ್ಮ ಮತ್ತು ತಂಗಿ ಇದ್ರು. ಇವರದ್ದು ಹ್ಯಾಪಿ ಫ್ಯಾಮಿಲಿ. ಪ್ರಿಯಾಂಕಾ ತನ್ನ ಎಜುಕೇಶನ್ ವಿಚಾರದಲ್ಲಿ ತುಂಬಾ ಸೀರಿಯಸ್ ಇದ್ಲು. 12th ನಲ್ಲಿ ಫಸ್ಟ್ ಡಿವಿಷನ್ ನಲ್ಲಿ ಪಾಸ್ ಆಗಿದ್ಲು. ನಂತರ BAಗೆ ಅಡ್ಮಿಷನ್ ತಗೊಂಡಿದ್ಲು. ನಮ್ಮ ದೇಶದ ಇನ್ನೂ ಹಲವು ಚಿಕ್ಕ ಪುಟ್ಟ ಊರುಗಳಲ್ಲಿ ಹೆಣ್ಮಕ್ಳಿಗೆ ಬೇಗ ಮದುವೆ ಮಾಡಿಬಿಡ್ತಾರೆ. ಮಗಳು ಗಂಡನ ಮನೆಯಲ್ಲಿ ಸೆಟ್ಲ್ ಆಗಿಬಿಟ್ರೆ ಸಾಕು, ನಮ್ಮ ಜವಾಬ್ದಾರಿ ಮುಗೀತು ಅಂದ್ಕೊಳ್ತಾರೆ. ಮಗಳು ಚೆನ್ನಾಗಿ ಓದಲಿ, ಒಳ್ಳೆ ಜಾಬ್ ಮಾಡಲಿ, ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಲಿ ಅಂತ ಎಷ್ಟೋ ಪೋಷಕರು ಯೋಚಿಸೋದೇ ಇಲ್ಲ. ಇಲ್ಲೂ ಕೂಡ ಪ್ರಿಯಾಂಕಾ ತಾನು ಚೆನ್ನಾಗಿ ಓದಿ ಯಾವುದಾದ್ರೂ ಜಾಬ್ ಮಾಡಬೇಕು, ದೊಡ್ಡ ಆಫೀಸರ್ ಆಗಬೇಕು ಅಂತ ಕನಸು ಕಂಡಿದ್ಲು. ಆದರೆ ಮೆಹ್ತಾ ದಂಪತಿಗೆ ಇದೆಲ್ಲ ಬೇಕಾಗಿರಲಿಲ್ಲ. ಸಾಕು ಓದಿದ್ದು, 18 ವರ್ಷ ಆಯಿತು, ಈಗ ಮದುವೆ ಮಾಡಿಕೊಂಡು ಆರಾಮಾಗಿರು ಅಂತ ಹೇಳ್ತಾರೆ. ಮಗಳ ಆಸೆ ಬಗ್ಗೆಯೂ ಯೋಚಿಸದೆ ಹುಡುಗ ನೋಡೋಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಹೀಗಿರುವಾಗ ಊರವರೊಬ್ರು ಕೌಡಿಯಾ ಬುಕ್ಲಾ ಊರಲ್ಲಿ ಒಬ್ಬ ಹುಡುಗ ಇದ್ದಾನೆ. ನೋಡೋಕೆ ಚೆನ್ನಾಗಿದ್ದಾನೆ. ಅವನ ಹೆಸರು ರಂಜಿತ್ ಮೆಹ್ತಾ. ಅವನದ್ದು ಕೃಷಿಕ ಕುಟುಂಬ. ಅವನು ಕೂಡ ಕೃಷಿ ಜೊತೆಗೆ ಸಣ್ಣ ಪುಟ್ಟ ಕೆಲಸನೂ ಮಾಡ್ತಾನೆ. ನಿಮ್ಮ ಮಗಳಿಗೂ ಅವನಿಗೂ ಒಳ್ಳೆ ಜೋಡಿ ಆಗುತ್ತೆ ನೋಡಿ ಅಂತಾರೆ. ಅವರದ್ದು ಕೂಡ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ. ಒಳ್ಳೆ ಜನ, ಸೊಸೆಯನ್ನ ಚೆನ್ನಾಗಿ ನೋಡ್ಕೋತಾರೆ ಅಂತ ಹೇಳ್ತಾರೆ. ಅದಕ್ಕೆ ಪ್ರಿಯಾಂಕಾ ಕುಟುಂಬದವರು ಸರಿ ಆಯ್ತು ಮಾತಾಡೋಣ ಅಂತಾರೆ. ಒಂದಿನ ಹೆಣ್ಣು ನೋಡೋ ಶಾಸ್ತ್ರ ಇಟ್ಕೋತಾರೆ. ಎರಡೂ ಕುಟುಂಬದವರು ಕೂತು ಮಾತಾಡ್ತಾರೆ. ಪ್ರಿಯಾಂಕಾಗೂ ರಂಜಿತ್ ಇಷ್ಟ ಆಗ್ತಾನೆ. 2019ರಲ್ಲಿ ಪ್ರಿಯಾಂಕಾ ಮತ್ತು ರಂಜಿತ್ನ ಮದುವೆ ಮಾಡ್ತಾರೆ. ಇದು ಪಕ್ಕಾ ಅರೇಂಜ್ಡ್ ಮ್ಯಾರೇಜ್ ಆಗಿತ್ತು. ಮದುವೆ ಆದ್ಮೇಲೆ ಪ್ರಿಯಾಂಕಾ ಗಂಡನ ಮನೆ ಕೌಡಿಯಾ ಊರಿಗೆ ಬರ್ತಾಳೆ. ಅಂದ ಹಾಗೆ ಪ್ರಿಯಾಂಕಾಗೆ ಅತ್ತೆ ಮನೆ ಜಾಸ್ತಿ ದೂರ ಇರಲಿಲ್ಲ. ಎರಡೂ ಊರಿನ ಮಧ್ಯೆ ಒಂದು ನದಿ ಇತ್ತು. ಆ ನದಿ ದಾಟಿದ್ರೆ ತವರು ಮನೆ. ಸುಮಾರು 25 ಕಿಲೋಮೀಟರ್ ಇರಬಹುದಷ್ಟೇ. ಪ್ರಿಯಾಂಕಾ ಅಮ್ಮನ ಮುದ್ದಿನ ಮಗಳಾಗಿದ್ಲು. ಮದುವೆ ಆದ್ಮೇಲೆ ಪ್ರತಿದಿನ 2 ನಿಮಿಷ ಆದ್ರೂ ಅಮ್ಮನ ಜೊತೆ ಫೋನ್ನಲ್ಲಿ ಮಾತಾಡ್ತಾ ಇದ್ಲು. ಬಟ್ ತವರು ಮನೆ ಅಷ್ಟು ಹತ್ರ ಇದ್ರೂ ಪ್ರಿಯಾಂಕಾ ಪದೇ ಪದೇ ಅಮ್ಮನ ಮನೆಗೆ ಹೋಗ್ತಾ ಇರಲಿಲ್ಲ. ತಾನಾಯ್ತು, ತನ್ನ ಸಂಸಾರ ಆಯ್ತು ಅಂತ ಸುಖವಾಗಿದ್ಲು. ಅದು 28 ಡಿಸೆಂಬರ್ 2025. ಅವತ್ತು ಇಡೀ ದಿನ ಪ್ರಿಯಾಂಕಾ ಅಮ್ಮನಿಗೆ ಕಾಲ್ ಮಾಡಲ್ಲ. ಮದುವೆ ಆದ ಬಳಿಕ ಇದೇ ಫಸ್ಟ್ ಟೈಮ್ ಹೀಗೆ ಆಗಿದ್ದು. ಹೀಗಾಗಿ ಅಮ್ಮನಿಗೆ ಟೆನ್ಷನ್ ಶುರುವಾಗಿತ್ತು. ಆದರೂ ಸಮಾಧಾನ ಮಾಡಿಕೊಂಡು ಸಂಜೆವರೆಗೂ ಕಾಯ್ತಾರೆ. ಆದರೂ ಕಾಲ್ ಬರಲ್ಲ.
ಈಗ ಅನಿತಾ ಅವರಿಗೆ ತಳಮಳ ಜಾಸ್ತಿ ಆಗಿತ್ತು. ಮನಸ್ಸಲ್ಲಿ ಬೇಡದೇ ಇರೋ ಯೋಚನೆಗಳು ಬರೋಕೆ ಸ್ಟಾರ್ಟ್ ಆಗುತ್ತವೆ. ಗಂಡನ ಮನೆಯಲ್ಲಿ ಏನಾದರೂ ತೊಂದರೆ ಆಗಿರಬಹುದಾ ಅಂತೆಲ್ಲ ಯೋಚಿಸ್ತಾರೆ. ದೇವ್ರ ಹತ್ರ ಹೋಗಿ ದೀಪ ಹಚ್ಚಿ ಪ್ರಾರ್ಥನೆ ಮಾಡ್ತಾರೆ. ಅವತ್ತು ಕಳೆದು ಹೋಗುತ್ತೆ. ಮಾರನೇ ದಿನ ಅಂದರೆ 29 ಡಿಸೆಂಬರ್ 2025 ಅವತ್ತು ತಾಳಲಾರದೆ ಅಮ್ಮನೇ ಕಾಲ್ ಮಾಡ್ತಾರೆ. ಆದರೆ ಪ್ರಿಯಾಂಕಾ ಕಾಲ್ ಪಿಕ್ ಮಾಡಲ್ಲ. ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡಿದ್ರೂ ರಿಸೀವ್ ಮಾಡಲ್ಲ. ಅಮ್ಮನ ಚಿಂತೆ ಈಗ ದುಪ್ಪಟ್ಟಾಗಿತ್ತು. ಗಂಡ ದ್ವಾರಕಾ ಅವರಿಗೆ ಕಾಲ್ ಮಾಡ್ತಾರೆ. ರೀ, ಯಾಕೋ ಪ್ರಿಯಾಂಕಾ ನಿನ್ನೆಯಿಂದ ಕಾಲ್ ಮಾಡಿಲ್ಲ, ನನ್ಗೆ ಯಾಕೋ ಗಾಬರಿ ಆಗ್ತಿದೆ ಅಂತಾರೆ. ದ್ವಾರಕಾ ಮೆಹ್ತಾ ತುಂಬಾ ಶಾಂತ ಸ್ವಭಾವದ ವ್ಯಕ್ತಿಯಾಗಿದ್ರು. ಅವರು ಯಾವುದಕ್ಕೂ ಹೆದರ್ತಾ ಇರಲಿಲ್ಲ. ಎಷ್ಟೇ ದೊಡ್ಡ ಪ್ರಾಬ್ಲಮ್ ಬಂದರೂ ಸೈಲೆಂಟ್ ಆಗಿ ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ ಟ್ರೈ ಮಾಡ್ತಾ ಇದ್ರು. ಹಾಗೆ ಇವರಿಗೆ ಮಕ್ಕಳೇ ಸರ್ವಸ್ವ. ಹಿರಿಮಗಳು ಪ್ರಿಯಾಂಕಾ ಅಂದ್ರೆ ಜೀವ. ಯಾವಾಗ ಪ್ರಿಯಾಂಕಾ ಕಾಲ್ ಮಾಡಿಲ್ಲ ಅಂತ ಹೆಂಡತಿ ಗಾಬರಿಯಲ್ಲಿ ಹೇಳ್ತಾರೋ ದ್ವಾರಕಾ ಅವರು, ಇರು, ಯಾಕೆಷ್ಟು ಗಾಬರಿ ಆಗ್ತಾ ಇದೆಯಾ, ಎಲ್ಲೋ ಬ್ಯುಸಿ ಇರಬೇಕು, ಅವಳೇ ಕಾಲ್ ಮಾಡ್ತಾಳೆ, ನಿನ್ ತಲೆ ಕೆಡಿಸ್ಕೋಬೇಡ ಅಂತಾರೆ. ಎಷ್ಟೇ ಆದರೂ ತಾಯಿ ಹೃದಯ ಅಲ್ವಾ. ತನ್ನ ಮಕ್ಕಳಿಗೆ ಏನಾದರೂ ತೊಂದರೆಯಾಗಿದೆ ಅಂತ ಆದರೆ ಮೊದಲು ಗೊತ್ತಾಗೋದೇ ತಾಯಿಗೆ. ಹಾಗಾಗಿ ಅಮ್ಮ ಅನಿತಾ ಗಾಬರಿಯಲ್ಲೇ ಇದ್ರು. ಅಪ್ಪ ದ್ವಾರಕಾ ತನ್ನ ಫೋನ್ನಿಂದ ಮಗಳಿಗೆ ಕಾಲ್ ಮಾಡ್ತಾರೆ. ಪ್ರಿಯಾಂಕಾ ಯಾವತ್ತೂ ಅಪ್ಪನ ಕಾಲ್ ಇಗ್ನೋರ್ ಮಾಡಿದವಳಲ್ಲ. ಎಷ್ಟೇ ಬ್ಯುಸಿ ಇದ್ರೂ 2 ನಿಮಿಷ ಆದರೂ ಮಾತಾಡ್ತಾ ಇದ್ದವಳು ಅವತ್ತು ಮಾತ್ರ ಕಾಲ್ ಪಿಕ್ ಮಾಡಲ್ಲ. ಎಲ್ಲಿ ಹೋದ್ಲು ಮಗಳು ಅಂತ ಅಂದ್ಕೊಂಡೆ ಅಳಿಯ ರಂಜಿತ್ ಮೆಹ್ತಾಗೆ ಕಾಲ್ ಮಾಡ್ತಾರೆ. ರಂಜಿತ್ ಕಾಲ್ ಪಿಕ್ ಮಾಡ್ತಾನೆ. ಅಳಿಯಂದ್ರೆ, ಪ್ರಿಯಾಂಕಾ ಯಾಕೋ ಕಾಲ್ ರಿಸೀವ್ ಮಾಡ್ತಾ ಇಲ್ಲ, ಸ್ವಲ್ಪ ಅವಳಿಗೆ ಫೋನ್ ಕೊಡ್ತೀರಾ, ಅವಳ ಅಮ್ಮ ತುಂಬಾ ಗಾಬರಿಯಾಗಿದ್ದಾರೆ ಅಂತಾರೆ. ಈಗ ಅಳಿಯನ ಮಾತು ಕೇಳಿದ ದ್ವಾರಕಾ ಅವರಿಗೆ ಒಮ್ಮೆಲೆ ಶಾಕ್ ಆಗಿತ್ತು. ಮಾವ, ಪ್ರಿಯಾಂಕಾ ಎಲ್ಲಿದ್ದಾಳೋ ನನಗೆ ಗೊತ್ತಿಲ್ಲ ಅಂತ ತುಂಬಾ ಕ್ಯಾಶುವಲ್ ಆಗಿ ಹೇಳಿದ್ದ. ಅಲ್ಲ ಅಳಿಯಂದ್ರೆ, ನಿಮ್ ಹೆಂಡತಿ ಎಲ್ಲಿದ್ದಾಳೆ ಅಂತ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಹೆಂಗೆ? ಏನಾದ್ರೂ ಜಗಳ ಆಯ್ತಾ ನಿಮ್ಮಿಬ್ಬರ ಮಧ್ಯೆ ಅಂತ ಕೇಳ್ತಾರೆ. ಹಾಗೇನೂ ಇಲ್ಲ ಮಾವ, ಎಲ್ಲೋ ಫೋನ್ ಬಿಟ್ಟು ಎಲ್ಲೋ ಹೋಗಿರ್ಬೇಕು ಬಿಡಿ ಅಂತ ಮತ್ತೆ ಉಡಾಫಿಯಲ್ಲಿ ಹೇಳ್ತಾನೆ. ಅಪ್ಪನಿಗೆ ಅಳಿಯನ ಮಾತು ಯಾಕೋ ಸರಿ ಅನ್ಸಲ್ಲ. ಕಾಲ್ ಕಟ್ ಮಾಡಿದವರೇ ಸೀದಾ ಕ್ಲೌಡಿಯಾ ಊರಿಗೆ ಹೊರಡ್ತಾರೆ. ಮನೆಗೆ ಬಂದು ಅಳಿಯನನ್ನ ವಿಚಾರಿಸ್ತಾರೆ. ಇಲ್ಲ ಮಾವ, ದೇವ್ರನೇ ನನಗೆ ಏನೂ ಗೊತ್ತಿಲ್ಲ. ಗಂಡ ಹೆಂಡತಿ ಅಂದಮೇಲೆ ಮಾಮೂಲಿ ಸಣ್ಣ ಪುಟ್ಟ ಜಗಳ ಇರುತ್ತಲ್ವಾ, ಅಷ್ಟಕ್ಕೆ ನಿಮ್ಮ ಮಗಳು ಹಿಂಗೆ ಮಾಡಿದ್ರೆ ನನಗೇನು ಗೊತ್ತು ಅಂತಾನೆ. ಅಪ್ಪನಿಗೆ ಅದಾಗಲೇ ಸಂಶಯದ ವಾಸನೆ ಮೂಗಿಗೆ ರಾಚಿತ್ತು. ಆದರೆ ಅವರಿಗೆ ಮೊದಲು ಬೇಕಿದ್ದದ್ದು ಮಗಳ ಬಗ್ಗೆ ಸುಳಿವು. ಅವಳು ಎಲ್ಲಾದರೂ ಸೇಫ್ ಆಗಿರಬೇಕು ಅನ್ನೋದಷ್ಟೇ ಅವರ ಮೊದಲ ಆದ್ಯತೆ ಆಗಿತ್ತು. ಹಾಗಾಗಿ ಮರು ಮಾತಾಡದೆ ಅಲ್ಲಿಂದ ಹೊರಡ್ತಾರೆ. ಮಗಳನ್ನ ಹುಡ್ಕೋಕೆ ಸ್ಟಾರ್ಟ್ ಮಾಡ್ತಾರೆ. ಅಂದ ಹಾಗೆ ಕ್ಲೌಡಿಯಾ ತುಂಬಾ ಚಿಕ್ಕ ಊರು. ಅಲ್ಲಿ ಎಲ್ಲರಿಗೂ ಎಲ್ಲರ ಪರಿಚಯ ಇತ್ತು. ಒಂದು ಚಿಕ್ಕ ಇಶ್ಯೂ ಆದ್ರೂ ಬಹುಬೇಗ ವೈರಲ್ ಆಗ್ಬಿಡುತ್ತೆ. ಪ್ರಿಯಾಂಕಾ ಕಾಣಿಸ್ತಾ ಇಲ್ಲ ಅನ್ನೋ ವಿಷಯ ಅದಾಗ್ಲೇ ಹಬ್ಬಿತ್ತು. ದ್ವಾರಕಾ ಎಲ್ಲರ ಬಳಿ ಮಗಳ ಬಗ್ಗೆ ವಿಚಾರಿಸ್ತಾರೆ. ಅವರಲ್ಲಿ ಕೆಲವರು ಪ್ರಿಯಾಂಕಾಳನ್ನ ನಾವು 2-3 ದಿನದಿಂದನೂ ನೋಡಿಲ್ಲ ಅಂತಾರೆ. ನಾವೆಲ್ಲೋ ತವರಿಗೆ ಹೋಗಿರಬಹುದು ಅಂದ್ಕೊಂಡ್ವಿ ಅಂತಾರೆ. ಈಗ ದ್ವಾರಕಾ ಅವರಿಗೂ ಟೆನ್ಷನ್ ಶುರುವಾಗಿತ್ತು. ಅತ್ತ ಪ್ರಿಯಾಂಕಾ ಅಮ್ಮ ಕೂಡ ಗಾಬರಿಯಲ್ಲಿದ್ರು. ದ್ವಾರಕಾ ಅವರು ಊರಲ್ಲಿ ಕೆಲವು ಹೆಂಗಸರ ಹತ್ರನೂ ಮಾತಾಡ್ತಾರೆ. ಮಗಳ ಬಗ್ಗೆ, ಅವಳ ಅತ್ತೆ ಮಾವ ಗಂಡನ ಬಗ್ಗೆ ವಿಚಾರಿಸ್ತಾರೆ. ಮನೆಯಲ್ಲಿ ಏನಾದ್ರೂ ಜಗಳ ಆಗ್ತಿತ್ತಾ ಅಂತಾನು ಕೇಳ್ತಾರೆ. ಅವರು ಕೂಡ ನಾವು 2-3 ದಿನದಿಂದ ಅವಳನ್ನ ಕಂಡಿಲ್ಲ. ಜಗಳ ಯಾರ ಮನೆಯಲ್ಲಿ ಇರಲ್ಲ ಹೇಳಿ, ಆದ್ರೆ ಅವ್ರ ಮನೆ ಬಗ್ಗೆ ನಮ್ಗೇನು ಅಷ್ಟಾಗಿ ಗೊತ್ತಿಲ್ಲ ಅಂದ್ಬಿಡ್ತಾರೆ. ಮತ್ತೆ ಅಳಿಯನ ಮನೆಗೆ ಹೋಗ್ತಾರೆ. ನನ್ನ ಮಗಳು ಎಲ್ಲಿ ಅಳಿಯಂದಿರೆ, ನೋಡಿ ನಿಮ್ಗೆ ಏನ್ ಗೊತ್ತೋ ಏನಾಯ್ತೋ ಎಲ್ಲ ಸತ್ಯ ಹೇಳಿ ಅಂತ ಸ್ವಲ್ಪ ಏರು ಧ್ವನಿಯಲ್ಲಿ ಕೇಳ್ತಾರೆ. ಅದಕ್ಕೆ ರಂಜಿತ್, ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಮಾವ, ಅವಳು ಇತ್ತೀಚೆಗೆ ತುಂಬಾ ಚೇಂಜ್ ಆಗ್ಬಿಟ್ಟಿದ್ಲು. ಎಲ್ಲಿಗಾದ್ರೂ ಹೋಗೋದಾದ್ರೆ ನನಗೆ ಒಂದು ಮಾತು ಹೇಳ್ತಾ ಇರಲಿಲ್ಲ. ಆಮೇಲೆ ಅವಳೇ ವಾಪಸ್ ಬರ್ತಾ ಇದ್ಲು. ಅದಕ್ಕೆ ಈ ಸಲನೂ ಎಲ್ಲಿಗೋ ಹೋಗಿರಬಹುದು, ಬರ್ತಾಳೆ ಬಿಡಿ ಅಂತಾನೆ. ಅಳಿಯಂದ್ರೆ, ಏನ್ ಮಾತಾಡ್ತಾ ಇದ್ದೀರಾ, ಇದೆಲ್ಲ ನಮಗೆ ಮೊದಲೇ ಯಾಕೆ ಹೇಳಿಲ್ಲ ಅಂತ ದಬಾಯಿಸ್ತಾರೆ. ಅಯ್ಯೋ ಮಾವ, ನೀವು ಹೆಚ್ಚು BP ರೇಸ್ ಮಾಡ್ಕೋಬೇಡಿ, ನಾನು ಅವಳನ್ನ ಹುಡುಕ್ತಾ ಇದ್ದೀನಿ ಅಂತ ಸಮಾಧಾನವಾಗಿ ಹೇಳ್ತಾನೆ. ರಂಜಿತ್ ಮಾತು ಕೇಳಿ ಅಪ್ಪ ದ್ವಾರಕಾ ಅವರಿಗೆ ಇವನೇನೋ ಮುಚ್ಚಿಡ್ತಾ ಇದ್ದಾನೆ ಅಂತ ಅನಿಸೋಕೆ ಆರಂಭಿಸಿತ್ತು. ಸರಿ, ಎಲ್ಲಾದ್ರೂ ಫ್ರೆಂಡ್ಸ್ ಇಲ್ಲ ರಿಲೇಟಿವ್ಸ್ ಮನೆಯಲ್ಲಿ ಹುಡ್ಕೋಣ ಅಂತ ತಮ್ಮ ಊರಿಗೆ ವಾಪಸ್ ಬರ್ತಾರೆ. ಮನೆಗೆ ಬಂದ ಗಂಡನ ನೋಡಿ, ರೀ, ಪ್ರಿಯಾಂಕಾ ಜೊತೆಗೆ ಮಾತಾಡಿದ್ರಾ, ಹೇಗಿದ್ದಾಳೆ ಅವಳು, ಯಾಕೆ ಫೋನ್ ಮಾಡಿಲ್ಲ ಅಂತೆ, ಗಂಡ ಹೆಂಡತಿ ಆರಾಮಾಗೇ ಇದ್ದಾರೆ ತಾನೆ, ಮಗಳು ಹುಷಾರಾಗಿದ್ದಾಳೆ ತಾನೆ ಅಂತ ಒಂದೇ ಸಮನೆ ಪ್ರಶ್ನೆ ಕೇಳ್ತಾಳೆ. ಅದಕ್ಕೆ ದ್ವಾರಕಾ ಅವರು, ಇಲ್ಲ ಕಣೆ, ಅವಳು ಗಂಡನ ಮನೆಯಲ್ಲಿ ಇಲ್ಲ, ಊರಲ್ಲಿ ಎಲ್ಲಾ ಕಡೆ ಕೇಳ್ದೆ, ಯಾರಿಗೂ ಗೊತ್ತಿಲ್ಲ ಅಂತಾರೆ. ಗಂಡನ ಮಾತು ಕೇಳಿದ ಅನಿತಾ ಅಲ್ಲೇ ಕೂತ್ಬಿಡ್ತಾರೆ. ಹೆಂಡತಿಯನ್ನ ಸಮಾಧಾನ ಮಾಡಿ ದ್ವಾರಕಾ, ನಡಿ ಹೋಗಿ ಪೊಲೀಸ್ ಅವರಿಗೆ ಕಂಪ್ಲೇಂಟ್ ಕೊಡೋಣ ಅಂತಾರೆ. ಅವತ್ತು 31 ಡಿಸೆಂಬರ್ 2025 ಪ್ರಿಯಾಂಕಾ ನಾಪತ್ತೆಯಾಗಿ 3 ದಿನ ಆದ್ಮೇಲೆ ದ್ವಾರಕಾ ಮತ್ತು ಅನಿತಾ ದೇವಿ ಬಿಶ್ರಾಂಪುರ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಅಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಾರೆ. ಪೊಲೀಸರು ಕೇಸ್ ರಿಜಿಸ್ಟರ್ ಮಾಡಿಕೊಂಡು ಕೂಡಲೇ ತನಿಖೆಗಿಳಿತಾರೆ. ಪ್ರಿಯಾಂಕಾ ಗಂಡನ ಮನೆಗೆ ಹೋಗಿ ವಿಚಾರಿಸ್ತಾರೆ.
ಇಲ್ಲ ಸರ್, ನಾವು ಅವಳನ್ನು ಹುಡುಕ್ತಾ ಇದ್ದೀವಿ, ನಾವೇ ಬಂದು ಕಂಪ್ಲೇಂಟ್ ಕೊಡಬೇಕು ಅಂದ್ಕೊಂಡಿದ್ವಿ ಅಂತಾರೆ. ಹೀಗೆ ತನಿಖೆ ಮಾಡ್ತಾ ಇರುವಾಗ ಪ್ರಿಯಾಂಕಾ ಊರಿನ ಯಾರೋ ಒಬ್ಬ ಪ್ರಭಾವಿ ವ್ಯಕ್ತಿಯಿಂದ ತುಂಬಾ ಹೆದರಿದ್ಲು. ತನ್ನ ತಂದೆ ತಾಯಿ ಹತ್ರ ಇದನ್ನ ಹೇಳೋಕ್ಕೂ ಹಿಂಜರಿದಿದ್ಲು ಅನ್ನೋ ವಿಚಾರ ಗೊತ್ತಾಗಿತ್ತು. ಬಹುಶಃ ಇದರಿಂದಾಗಿ ಹೆದರಿ ಅವಳು ಮನೆ ಬಿಟ್ಟು ಹೋಗಿರಬಹುದಾ ಅಂತ ಪೊಲೀಸರು ಮೊದಲ ಥಿಯರಿ ರೆಡಿ ಮಾಡ್ತಾರೆ. ಅವಳ ಫ್ರೆಂಡ್ಸ್, ರಿಲೇಟಿವ್ಸ್ ಎಲ್ಲರ ಹತ್ರನೂ ವಿಚಾರಿಸ್ತಾರೆ. ಬಟ್ ಎಲ್ಲೂ ಸುಳಿವು ಸಿಗಲ್ಲ. ಹಾಗಾದ್ರೆ ಪ್ರಿಯಾಂಕಾ ಎಲ್ಲಿ ಹೋದ್ಲು? ಅವಳಿಗೆ ಹೆದರಿಸಿದ್ದ ಆ ವ್ಯಕ್ತಿ ಯಾರು? ಅಷ್ಟರಲ್ಲಿ ಯಾರೋ ಊರವರು ಒಂದು ಮಾಹಿತಿ ನೀಡಿದ್ರು. ಈ ಮಾಹಿತಿ ಇಡೀ ಪ್ರಕರಣಕ್ಕೆ ಡೆಡ್ಲಿ ತಿರುವು ನೀಡೋದ್ರಲ್ಲಿತ್ತು. ಊರಿನ ಒಬ್ಬ ವ್ಯಕ್ತಿ, ಸರ್, ಊರ ಹೊರಗೆ ಒಂದು ದೊಡ್ಡ ಎಲೆಕ್ಟ್ರಿಕ್ ಟವರ್ ಇದೆ, ಅದು ತುಂಬಾ ದೊಡ್ಡದು, ಅದರ ಸುತ್ತ ತುಂಬಾ ಜಾಗ ಪಾಳು ಬಿದ್ದಿತ್ತು. ಆದ್ರೆ ಕೆಲವು ದಿನಗಳ ಹಿಂದೆ ಯಾರೋ ಅದನ್ನ ನೀಟಾಗಿ ಉಳುಮೆ ಮಾಡೋ ಥರ ನೆಲ ಅಗ್ದಿದ್ದಾರೆ ಅಂತಾರೆ. ಯಾರೋ ಬಹುಶಃ ಭೂಮಿ ಒತ್ತುವರಿ ಮಾಡಿಕೊಂಡು ನೆಲ ಹದ ಮಾಡಿರಬಹುದು ಬಿಡಿ ಅಂತ ಪೊಲೀಸರು ಹೇಳ್ತಾರೆ. ಇಲ್ಲ ಸರ್, ಅದರಲ್ಲಿ ಏನೂ ಬೆಳೆಯೋಕೆ ಆಗಲ್ಲ, ಅದೊಂಥರ ಬಂಜರು ಪ್ರದೇಶ, ನಮ್ಗೆ ಯಾಕೋ ಡೌಟ್ ಅಂತ ಗ್ರಾಮದವರು ಹೇಳ್ತಾರೆ. ಗ್ರಾಮದವರ ಮಾತು ಕೇಳಿದ ಪ್ರಿಯಾಂಕಾ ಅಪ್ಪ, ಸರ್ ಪ್ಲೀಸ್ ಬನ್ನಿ ಒಮ್ಮೆ ಅಲ್ಲಿ ನೋಡೋಣ ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಆಲ್ರೆಡಿ ಪೊಲೀಸರಿಗೆ ಈ ಬಗ್ಗೆ ಮಾಹಿತಿ ಬಂದಿತ್ತು. ಅದಕ್ಕೆ ಸರಿ ನಡೀರಿ ನೋಡೋಣ ಅಂತ ಪೊಲೀಸರು ದ್ವಾರಕಾ ಮತ್ತು ಗ್ರಾಮದವರ ಜೊತೆಗೆ ಅಲ್ಲಿಗೆ ಹೋಗ್ತಾರೆ. ನಾವು ಆರಂಭದಲ್ಲಿ ಹೇಳಿದ್ವಿ ನೆನಪಿದ್ಯಾ? ಟವರ್ ಸುತ್ತ ಕೆಟ್ಟ ವಾಸನೆ ಬರ್ತಿತ್ತು, ಪೊಲೀಸರು ಆ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದ್ರು ಅಂತ. ಅದು ಇದೇ ಜಾಗ. ಪೊಲೀಸರು ಕೆಲವು ಕಾರ್ಮಿಕರನ್ನ ಕರೆದು ನೆಲ ಅಗಿಯೋಕೆ ಹೇಳ್ತಾರೆ. ಆ ದಿನ ಆಲ್ರೆಡಿ ಲೇಟ್ ಆಗಿತ್ತು, ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಅಗಿತಾರೆ. ಏನೂ ಸಿಗಲ್ಲ ಸರಿ ಅಂತ ಆ ದಿನ ಅಗಿಯೋದನ್ನ ನಿಲ್ಲಿಸಿ ಎಲ್ಲರೂ ಹೊರಟ್ಬಿಡ್ತಾರೆ. ಈಗಲೂ ಪ್ರಿಯಾಂಕಾ ಮಿಸ್ಸಿಂಗ್ ಕೇಸ್ನಲ್ಲಿ ಪೊಲೀಸರಿಗೆ ಏನೂ ಮಾಹಿತಿ ಸಿಕ್ಕಿರಲಿಲ್ಲ. ಆಲ್ರೆಡಿ ಪೊಲೀಸರ ಒಂದು ಟೀಮ್ ಅವಳ ಫೋನ್ CDR ತೆಗೆಯೋಕೆ ಹೇಳಿದ್ರು. ಇತ್ತ ಏನೋ ಒಂದು ಕ್ಲೂ ಸಿಗಬಹುದು ಅಂತ ಜಾಗ ಅಗೆದ್ರು, ಏನೂ ಸಿಕ್ಕಿರಲಿಲ್ಲ. ಸದ್ಯ ಪ್ರಿಯಾಂಕಾ ಕೇಸಲ್ಲಿ ಪೊಲೀಸರು ಬ್ಲ್ಯಾಂಕ್ ಆಗಿದ್ರು. ಅವತ್ತು ಡಿಸೆಂಬರ್ 31 ಬೇರೆ, ಇಯರ್ ಎಂಡ್. ಹಾಗಾಗಿ ಪೊಲೀಸರು ಬಂದೋಬಸ್ತ್ ಕೆಲಸಕ್ಕೂ ಹೋಗ್ಬೇಕಿತ್ತು. 31 ಕಳೆದು ಜನವರಿ 1 ಬರುತ್ತೆ. ಅದು 2026 ಹೊಸ ವರ್ಷ. ಪೊಲೀಸರು ಮತ್ತೆ ತುಕ್ಬೇರ ಊರಿನ ಅದೇ ಟವರ್ ಇದ್ದ ಜಾಗಕ್ಕೆ ಬರ್ತಾರೆ. ಆದ್ರೆ ಈ ಸಲ ಅವರು ಫುಲ್ ಪ್ರಿಪೇರ್ ಆಗಿ ಬಂದಿದ್ರು. ಒಂದು JCBಯನ್ನ ಜೊತೆಗೆ ತಂದಿದ್ರು. ಅದಾಗ್ಲೇ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ಗೂ ವಿಷಯ ಮುಟ್ಟಿಸಿದ್ರು. ಅವರು ಕೂಡ ಸ್ಥಳಕ್ಕೆ ಬಂದಿದ್ರು. ಒಂದ್ ವೇಳೆ ಭೂಮಿಯ ಒಳಗೆ ಶವ ಸಿಕ್ಕರೆ ಕೆಲವೊಂದು ಲೀಗಲ್ ಪ್ರೊಸೀಜರ್ಸ್ ಫಾಲೋ ಮಾಡಬೇಕು. ಹಾಗಾಗಿ ಎಲ್ಲ ಪ್ರಿಪರೇಷನ್ ಮಾಡಿಕೊಂಡೇ ಬಂದಿದ್ರು. JCB ಅಗಿಯೋ ಕಾರ್ಯ ಶುರು ಮಾಡುತ್ತೆ. ಇಂಚ್ ಬೈ ಇಂಚ್, ಫುಟ್ ಬೈ ಫುಟ್ ಇಡೀ ಜಾಗವನ್ನ ಅಗೆಯಲಾಗುತ್ತೆ. ಕೆಲವು ಅಡಿಗಳಷ್ಟು ಅಗೆದು JCB ಸ್ಟಾಪ್ ಮಾಡ್ತಾರೆ. ನಂತರ ಕಾರ್ಮಿಕರಿಗೆ ಅಗಿಯೋಕೆ ಹೇಳ್ತಾರೆ. ಕಾರ್ಮಿಕರು ಗುದ್ದಲಿ, ಹಾರೆ, ಪಿಕಾಸಿಯಿಂದ ಅಗಿತಾರೆ. ಮಣ್ಣೆಲ್ಲ ಸರಿಸ್ತಾರೆ. ಅಷ್ಟರಲ್ಲಿ ದುರ್ನಾತ ಜಾಸ್ತಿ ಆಗಿತ್ತು. ಒಳಗಿಂದ ಒಂದು ಕೊಳೆತ ದೇಹ ಸಿಗುತ್ತೆ. ಎಲ್ಲರೂ ಕುತೂಹಲದಿಂದ ಅದನ್ನ ಮೇಲಕ್ಕೆತ್ತಾರೆ. ಅದನ್ನ ನೋಡಿದ ಎಲ್ಲರೂ ಮುಖ ನೋಡ್ಕೋತಾರೆ. ಯಾಕಂದ್ರೆ ಅದು ಯಾವುದೋ ನಾಯಿಯ ಮೃತದೇಹ, ಅರ್ಧಂಬರ್ಧ ಕೊಳೆತ ಸ್ಥಿತಿಯಲ್ಲಿತ್ತು. ಇದನ್ನ ಕಂಡ ಪೊಲೀಸರಿಗೆ ಸಿಟ್ಟು ಬಂದಿತ್ತು. ಈ ನಾಯಿ ಹೆಣ ತೆಗೆಯೋಕೆ ನಾವು ಬರಬೇಕಿತ್ತಾ? ಸುಮ್ಮನೆ ನಮ್ಮ ಸಮಯ, ಶ್ರಮ ಎಲ್ಲ ಹಾಳು ಮಾಡಿದ್ರಿ ಅಂತ ಗ್ರಾಮಸ್ಥರಿಗೆ ಬೈತಾರೆ. ಗ್ರಾಮಸ್ಥರಿಗೂ ಬೇಜಾರಾಗಿತ್ತು. ಆದರೆ ಒಬ್ಬ ವ್ಯಕ್ತಿಗೆ ಮಾತ್ರ ಸ್ವಲ್ಪ ಸಮಾಧಾನವಾದಂತೆ ಕಂಡಿತ್ತು. ಅವರು ಪ್ರಿಯಾಂಕಾ ತಂದೆ ದ್ವಾರಕಾ. ಸದ್ಯ ಇದು ಯಾವುದೋ ನಾಯಿಯ ಮೃತದೇಹ, ನನ್ನ ಮಗಳು ಎಲ್ಲೋ ಬದುಕಿದ್ದಾಳೆ, ಸುರಕ್ಷಿತವಾಗಿದ್ದಾಳೆ ಅಂತ ನಿಟ್ಟಿಸಿರು ಬಿಡ್ತಾರೆ. ಆದರೂ ಅವರಲ್ಲಿದ್ದ ತಳಮಳ ಕಡಿಮೆ ಆಗಿರಲಿಲ್ಲ. ಅದೇ ಜಾಗದಲ್ಲಿ ಇನ್ನೂ ಸ್ವಲ್ಪ ಡೀಪ್ ಅಗ್ದು ನೋಡೋಣ ಅನ್ನೋದು ಅವರ ಇಂಗಿತವಾಗಿತ್ತು. ಹೀಗಾಗಿ ಪೊಲೀಸರ ಬಳಿ ಹೋಗಿ, ಸರ್ ನನ್ಗೆ ಯಾಕೋ ಚಡಪಡಿಕೆ ಆಗ್ತಾ ಇದೆ, ಇದರ ಒಳಗೆ ಏನೋ ಇದೆ ಅನ್ನಿಸ್ತಾ ಇದೆ, ದಯವಿಟ್ಟು ಇನ್ನೂ ಸ್ವಲ್ಪ ಆಳ ಅಗಿಯೋಕೆ ಹೇಳಿ ಅಂತ ಮನವಿ ಮಾಡ್ತಾರೆ. ಆದರೆ ಪೊಲೀಸರಿಗೆ ಅದು ಒಪ್ಪಿಗೆ ಇರಲಿಲ್ಲ. ಈಗಲೇ ಬೆಟ್ಟ ಅಗ್ದು ಇಲಿ ಹಿಡಿದ ಹಾಗಾಗಿದೆ, ಇನ್ನೂ ಎಲ್ಲರ ಸಮಯ ಮತ್ತು ಶ್ರಮ ವ್ಯಯ ಮಾಡೋದು ಬೇಡ ಅಂತ ನಿರ್ಧರಿಸ್ತಾರೆ. ಆದರೂ ದ್ವಾರಕಾ ಅವರು ಪಟ್ಟು ಬಿಡಲ್ಲ. ದಯವಿಟ್ಟು ನನ್ನ ಮಾತು ಕೇಳಿ, ಇನ್ನೂ ಸ್ವಲ್ಪ ಆಳ ಅಗೆದು ನೋಡಿ, ಇದಕ್ಕೆ ಎಷ್ಟು ಖರ್ಚಾಗುತ್ತೋ ನಾನೇ ಕೊಡ್ತೀನಿ ಸರ್, ಪ್ಲೀಸ್ ಅಂತ ತುಂಬ ರಿಕ್ವೆಸ್ಟ್ ಮಾಡ್ತಾರೆ. ಕೊನೆಗೆ ಪೊಲೀಸರು ಸರಿ ಆಯಿತು, ಇನ್ನೂ ಸ್ವಲ್ಪ ಅಗೆಯೋಣ ಅಂತ ನಿರ್ಧರಿಸ್ತಾರೆ. JCB ಅವನಿಗೆ ಇನ್ನೂ ಡೀಪ್ ಆಗಿ ಅಗೆಯೋಕೆ ಹೇಳ್ತಾರೆ. ಹೀಗೆ ಅಗೀತಾ ಆಲ್ಮೋಸ್ಟ್ 12 ಫೀಟ್ ಆಳ ಅಗಿತಾರೆ. ಅದಾಗಲೇ ಅಲ್ಲಿಂದ ಕೆಲವರು ಹೋಗ್ಬಿಡ್ತಾರೆ. ಕೆಲ ಹೊತ್ತು ಅಗೆದ ಬಳಿಕ ಅಲ್ಲೇನೋ ಭಾರವಾದ ವಸ್ತು ಇದ್ದಂತೆ ಭಾಸವಾಗುತ್ತೆ. ಕೂಡಲೇ JCB ಸ್ಟಾಪ್ ಮಾಡಿಸಿ ಕಾರ್ಮಿಕರು ಮಣ್ಣು ಸಡಿಲಿಸ್ತಾರೆ. ಮಣ್ಣಿನಡಿಯಲ್ಲಿ ಮನುಷ್ಯನ ಕಾಲು ಕಾಣಿಸಿತ್ತು. ಅಂದರೆ ಸುಮಾರು 12 ಅಡಿ ಆಳದಲ್ಲಿ ಯಾರೋ ಮನುಷ್ಯನನ್ನ ಹೂತಾಕಲಾಗಿತ್ತು. ಅದನ್ನು ನೋಡಿದ ಕೂಡಲೇ ಅಲ್ಲಿದ್ದವರೆಲ್ಲ ತಲೆಗೆ ಒದ್ರಂತೆ ಮಾತು ಶುರು ಮಾಡ್ತಾರೆ. ಅಲ್ಲಿಂದ ಹೋಗಿದ್ದವರು ಕೂಡ ಮತ್ತೆ ಜಾಗಕ್ಕೆ ವಾಪಸ್ ಬರ್ತಾರೆ. ಪೊಲೀಸರು ಎಲ್ಲರನ್ನ ಸರಿಸಿ ಆ ದೇಹ ಹೊರಗಡೆ ತೆಗೆಯೋಕೆ ಕಾರ್ಮಿಕರಿಗೆ ಹೇಳ್ತಾರೆ. ನಿಧಾನವಾಗಿ ಶವ ಮೇಲಕ್ಕೆತ್ತಾರೆ. ಅದನ್ನು ನೋಡಿದ ಕೂಡಲೇ ದ್ವಾರಕಾ ಅವರು ಅಲ್ಲೇ ಕುಸಿದು ಬೀಳ್ತಾರೆ.
ಅಯ್ಯೋ ಇದು ನನ್ನ ಮಗಳು ಪ್ರಿಯಾಂಕಾ ಅಂತ ಜೋರಾಗಿ ಎದೆ ಬಡ್ಕೊಂಡು ಅಳೋಕೆ ಶುರು ಮಾಡ್ತಾರೆ. ಅವರ ಆರ್ತನಾದ ಇಡೀ ಪ್ರದೇಶದಲ್ಲಿ ಗುಯ್ಗುಟ್ಟಿತ್ತು. ಅಲ್ಲಿಗೆ 2026 ಜನವರಿ 1ಕ್ಕೆ ಪ್ರಿಯಾಂಕಾಳ ಮೃತದೇಹ ಸಿಕ್ಕಿತ್ತು. ಪೊಲೀಸರು ಈಗ ಪ್ರಿಯಾಂಕಾ ಮಿಸ್ಸಿಂಗ್ ಕೇಸ್ನ ಕೊಲೆ ಪ್ರಕರಣ ಅಂತ ಬದಲಿಸಿಕೊಳ್ತಾರೆ. ಟವರ್ ಕೆಳಗೆ 12 ಅಡಿ ಆಳದಲ್ಲಿ ಮಹಿಳೆಯ ಶವ ಹೂತಾಕ್ತಾರೆ. ಅದರ ಮೇಲೆ ಮಿಸ್ಲೀಡ್ ಮಾಡೋಕೆ ಅಂತ ನಾಯಿ ಹೂಳ್ತಾರೆ. ಅಂದರೆ ಇದರ ಹಿಂದೆ ಯಾವುದೋ ದೊಡ್ಡ ಷಡ್ಯಂತ್ರ ಇದೆ ಅನ್ನೋ ಕ್ಲಾರಿಟಿ ಪೊಲೀಸರಿಗೆ ಬಂದಾಗಿತ್ತು. ಬಿಶ್ರಾಂಪುರ್ ಪೊಲೀಸ್ ಇನ್ಚಾರ್ಜ್ ರಿಷಿಕೇಶ್ ದುಬೆ ಈ ಕೇಸ್ನ ಸೀರಿಯಸ್ನೆಸ್ ಅರ್ಥ ಮಾಡ್ಕೋತಾರೆ. ಪ್ರಿಯಾಂಕಾ ಶವವನ್ನ ಪೋಸ್ಟ್ ಮಾರ್ಟಂಗೆ ಕಳಿಸ್ತಾರೆ. ಪೊಲೀಸರ ಮುಂದಿದ್ದ ಪ್ರಶ್ನೆ ಅಂದ್ರೆ ಪ್ರಿಯಾಂಕಾಳನ್ನ ಕೊಂದು ಇಲ್ಲಿ ತಂದು ಯಾರು ಹೂತಾಕಿದ್ದು ಅನ್ನೋದು. ಜೊತೆಗೆ ಆ ಪಾಳು ಜಮೀನು ಯಾರದ್ದು ಅನ್ನೋ ಬಗ್ಗೆ ಗ್ರಾಮಸ್ಥರನ್ನ ವಿಚಾರಿಸ್ತಾರೆ. ಆ ಪ್ರಾಪರ್ಟಿ ಗುಡ್ಡಿದೇವಿ ಕುಟುಂಬದ್ದು ಅಂತಾರೆ. ಹಾಗಾದ್ರೆ ಈ ಗುಡ್ಡಿದೇವಿ ಯಾರು? ಈ ಭೂಮಿ ಅಗದು ಅಲ್ಲಿ ಪ್ರಿಯಾಂಕಾ ಶವ ಸಿಕ್ಕಾಗ್ಲೂ ಅವರಲ್ಲಿದ್ದಾರೆ. ಅವರಿಗೂ ಪ್ರಿಯಾಂಕಾಗೂ ಏನ್ ಲಿಂಕ್? ಅವರೇ ಪ್ರಿಯಾಂಕಾಳನ್ನ ಕೊಂದಿರಬಹುದಾ? ಪೊಲೀಸರು ಈ ಗುಡ್ಡಿದೇವಿ ಫ್ಯಾಮಿಲಿಯ ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ತಾರೆ. ಗುಡ್ಡಿದೇವಿ ಇದೇ ತುಕ್ಬೇರ ಊರವಳೆ ಆಗಿದ್ಲು. ಅವಳಿಗೆ ಮದುವೆಯಾಗಿ ಗಂಡ ಮಕ್ಕಳೂ ಇದ್ರು. ಪ್ರಿಯಾಂಕಾ ದೇವಿ ಮರ್ಡರ್ ಕೇಸ್ ಸಂಬಂಧ ಪೊಲೀಸರು ಮೊದಲಿಗೆ ಗುಡ್ಡಿದೇವಿ ವಿಚಾರಣೆ ಮಾಡೋಕೆ ಮುಂದಾಗ್ತಾರೆ. ಸೀದಾ ಅವಳ ಮನೆಗೆ ಹೋಗ್ತಾರೆ. ಮನೆಯಲ್ಲಿ ಗಂಡ ಇದ್ದ. ಹ್ಯಾಪ್ ಮೊರೆ ಹಾಕೊಂಡು ಕೂತಿದ್ದ. ಆ ಟವರ್ ಇರೋ ಜಾಗ ನಿಮ್ದಾ ಅಂತ ಕೇಳ್ತಾರೆ. ಹೌದು ಸರ್ ಅಂತಾನೆ. ಸರಿ, ನಿನ್ ಹೆಂಡತಿ ಗುಡ್ಡಿದೇವಿ ಎಲ್ಲಿ ಅಂತಾರೆ. ಗುಡ್ಡಿದೇವಿ ಹೆಸರು ಕೇಳಿದ ಕೂಡಲೇ ಗಂಡ ಅಳೋಕೆ ಸ್ಟಾರ್ಟ್ ಮಾಡ್ತಾನೆ. ಸರ್, ನಾನು ಅವಳನ್ನ ಹುಡುಕ್ತಾ ಇದ್ದೀನಿ. ಎಲ್ಲಿ ಹೋದ್ಲು ನನಗೆ ಗೊತ್ತಿಲ್ಲ. ನನಗೆ ಏನೂ ಹೇಳ್ದೆ ಕೇಳ್ದೆ ಹೋಗ್ಬಿಟ್ಟಿದ್ದಾಳೆ ಅಂತಾನೆ. ಪೊಲೀಸರಿಗೆ ಇವನು ಡ್ರಾಮಾ ಮಾಡ್ತಿದ್ದಾನೆ ಅಂತ ಅನ್ಸಿತ್ತು. ಮನೆಯೆಲ್ಲ ತಪಾಸಣೆ ಮಾಡ್ತಾರೆ. ಅಕ್ಕಪಕ್ಕದವರನ್ನೂ ಕೇಳ್ತಾರೆ. ಹೌದು, ಅವನು ನಿಜ ಹೇಳ್ತಾ ಇದ್ದ. ಗುಡ್ಡಿದೇವಿ ನಿಜಕ್ಕೂ ಕಾಣೆಯಾಗಿದ್ಲು. ಇದೇನಿದು, ಮೊದಲು ಪ್ರಿಯಾಂಕಾ, ಈಗ ಗುಡ್ಡಿದೇವಿ. ಇದೇನಾದ್ರೂ ಸೀರಿಯಲ್ ಕಿಲ್ಲಿಂಗ್ ಪ್ರಕರಣ ಇರಬಹುದಾ ಅಂತ ಯೋಚಿಸ್ತಾರೆ. ಇನ್ಫ್ಯಾಕ್ಟ್ ತನಿಖೆ ಮಾಡಿದ್ದ ಪೊಲೀಸರಿಗೆ ಈ ಗುಡ್ಡಿದೇವಿಗೂ ಪ್ರಿಯಾಂಕಾಗೂ ಲಿಂಕ್ ಇರೋದು ಗೊತ್ತಾಗಿತ್ತು. ಈಗ ಪೊಲೀಸರು ಗುಡ್ಡಿದೇವಿಯನ್ನ ಹುಡುಕ್ತಾರೆ. ಪ್ರಿಯಾಂಕಾ ಗಂಡ ರಂಜಿತ್ನ ಮತ್ತೆ ವಿಚಾರಿಸ್ತಾರೆ. ಈಗ ಪೊಲೀಸರ ಅನುಮಾನದ ರಡಾರ್ನಲ್ಲಿ ಗುಡ್ಡಿದೇವಿ ಗಂಡ ಮತ್ತು ಪ್ರಿಯಾಂಕಾ ಗಂಡ ರಂಜಿತ್ ಇದ್ರು. ಪ್ರಿಯಾಂಕಾ ಗಂಡ ರಂಜಿತ್ನ ಮತ್ತೆ ವಿಚಾರಿಸ್ತಾರೆ. ಅವನು ನನಗೆ ನಿಜಕ್ಕೂ ಏನು ಗೊತ್ತಿಲ್ಲ ಅಂತಾನೆ ಹೇಳ್ತಾನೆ. ಅಷ್ಟರಲ್ಲಿ ಪ್ರಿಯಾಂಕಾ PM ರಿಪೋರ್ಟ್ ಬಂದಿತ್ತು. ಪ್ರಿಯಾಂಕಾಳನ್ನ ಯಾರೋ ಪಾಪಿಗಳು ಹಿಸುಕಿ ಸಾಯಿಸಿದ್ರು. ಯಾವುದೋ ಬಟ್ಟೆಯಿಂದ ಬಿಗಿದು ತಿರುಗಟ್ಟಿಸಿ ಹತ್ಯೆ ಮಾಡಲಾಗಿದೆ ಅಂತ ರಿಪೋರ್ಟ್ನಲ್ಲಿ ಹೇಳಲಾಗಿತ್ತು. ಪ್ರಿಯಾಂಕಾಳ ಕೈ ಕಾಲುಗಳಲ್ಲಿ ಯಾವುದೇ ಡಿಫೆನ್ಸಿವ್ ವುಂಡ್ಸ್ ಇರಲಿಲ್ಲ. ಅಂದ್ರೆ ಅವಳು ತನ್ನನ್ನ ಬಚಾವ್ ಮಾಡ್ಕೊಳ್ಳೋಕೆ ಪ್ರಯತ್ನಿಸಿಯೇ ಇರಲಿಲ್ಲ. ಅಂದ್ರೆ ಅವಳನ್ನ ಅಷ್ಟು ಈಸಿಯಾಗಿ ಸಾಯಿಸಿದ್ರಾ? ಹೌದು, ಅವಳು ಪ್ರತಿಭಟಿಸಿರಲಿಲ್ಲ. ಯಾಕಂದ್ರೆ ಅವಳಿಗೆ ಹತ್ತು ಬರೋ ಔಷಧಿ ನೀಡಲಾಗಿತ್ತು. ಇದೂ ಕೂಡ ರಿಪೋರ್ಟ್ನಲ್ಲಿ ಸ್ಪಷ್ಟವಾಗಿ ಬರೆಯಲಾಗಿತ್ತು. ಪೊಲೀಸರ ಒಂದು ತಂಡ ಪ್ರಿಯಾಂಕಾ ಕೊಲೆ ಕೇಸ್ನ ತನಿಖೆ ಮಾಡ್ತಾ ಇದ್ರೆ ಮತ್ತೊಂದು ತಂಡ ಗುಡ್ಡಿದೇವಿಯನ್ನ ಹುಡುಕ್ತಾ ಇದ್ರು. ಪೊಲೀಸರು ಗುಡ್ಡಿಯ CDR ತೆಗೆಸ್ತಾರೆ. ಇದರ ಜೊತೆಗೆ ಗುಡ್ಡಿ ಗಂಡನ CDR, ಪ್ರಿಯಾಂಕಾ ಮತ್ತು ಅವನ ಗಂಡ ರಂಜಿತ್ನ CDR ಕೂಡ ತೆಗೆಸಿದ್ರು. ಎಲ್ಲವನ್ನ ಡೀಟೇಲ್ ಆಗಿ ಸ್ಟಡಿ ಮಾಡ್ತಾರೆ. ಈಗ ಒಂದೊಂದಾಗೆ ಕೊಂಡಿಗಳು ಬಿಚ್ಕೊಳ್ಳೋಕೆ ಆರಂಭಿಸಿದ್ವು. ರಂಜಿತ್ ಮತ್ತು ಗುಡ್ಡಿ ಇಬ್ರು ಪ್ರಿಯಾಂಕಾ ನಾಪತ್ತೆಯಾಗೋಕ್ಕೂ ಮುಂಚೆಯಿಂದ ಯಾರೋ ಇಬ್ಬರು ಅಪರಿಚಿತ ವ್ಯಕ್ತಿಗಳೊಂದಿಗೆ ನಿರಂತರವಾಗಿ ಫೋನ್ನಲ್ಲಿ ಮಾತಾಡ್ತಾ ಇದ್ದಿದ್ದು ಗೊತ್ತಾಗಿತ್ತು. ಪೊಲೀಸರು ಮತ್ತೆ ರಂಜಿತ್ನ ವಿಚಾರಣೆಗೆ ಕರೀತಾರೆ. ಆದ್ರೆ ಆಶ್ಚರ್ಯ ಎಂಬಂತೆ ಅವನು ಈಗ ನಾಪತ್ತೆಯಾಗಿದ್ದ. ಈಗ ಪೊಲೀಸರಿಗೆ ತಲೆ ಬಿಸಿ ಜಾಸ್ತಿ ಆಗಿತ್ತು. ಇದೇನಿದು, ಒಂದ್ ಕೊಲೆ ರಹಸ್ಯ ಭೇದಿಸೋಕೆ ಹೊರಟ್ರೆ ಇಲ್ಲಿ ಮತ್ತೆರಡು ಮಿಸ್ಸಿಂಗ್ ಕೇಸ್ಗಳು ತಗ್ಲಾಕೊಂಡಿದ್ವು. ಬಟ್ ಇದೆಲ್ಲವೂ ಪ್ರಿಯಾಂಕಾ ಕೊಲೆ ಕೇಸ್ಗೆ ನೇರವಾಗಿ ಥಳಕು ಹಾಕೊಂಡಿದ್ವು. ಹೀಗಿರುವಾಗ ಅವತ್ತು 7 ಜನವರಿ 2026 ಪೊಲೀಸರ ಇನ್ಫಾರ್ಮರ್ ಒಬ್ಬ ಪೊಲೀಸರಿಗೆ ಮಾಹಿತಿ ನೀಡ್ತಾನೆ. ಸರ್, ನೀವು ಹುಡುಕ್ತಾ ಇರೋ ಗುಡ್ಡಿದೇವಿ ಮೈದಿನ್ ನಗರ್ನ ಕೋರ್ಟ್ಗೆ ಬಂದಿದ್ದಾಳೆ ಅಂತಾನೆ. ಕೂಡಲೇ ಪೊಲೀಸರು ಕೋರ್ಟ್ಗೆ ಹೋಗ್ತಾರೆ. ಕೋರ್ಟ್ ಮುಂದೆ ಗುಡ್ಡಿ ಸರೆಂಡರ್ ಆಗ್ತಾಳೆ. ಆಶ್ಚರ್ಯ ಅಂದ್ರೆ ಗುಡ್ಡಿ ಒಬ್ಳೇ ಇರಲಿಲ್ಲ, ಅವಳ ಜೊತೆಗೆ ರಂಜಿತ್ ಮೆಹ್ತಾ ಕೂಡ ಬಂದಿದ್ದ. ಅದಾಗ್ಲೇ ಪೊಲೀಸರಿಗೆ ಎಲ್ಲವೂ ಅರ್ಥವಾಗಿತ್ತು. ಬಿಶ್ರಾಂಪುರ್ ಪೊಲೀಸರು ಕೋರ್ಟ್ನಿಂದ ಇಬ್ಬರನ್ನು ತಮ್ಮ ಸುಪರ್ದಿಗೆ ಪಡಿತಾರೆ. ಸ್ಟೇಷನ್ಗೆ ಕರ್ಕೊಂಡು ಬಂದು ಸರಿಯಾಗಿ ಬೆಂಡೆತ್ತುತ್ತಾರೆ. ಹೆಚ್ಚು ನಖರ ಮಾಡದೆ ರಂಜಿತ್ ಬಾಯಿ ಬಿಡ್ತಾನೆ. ಸರ್, ನನ್ನ ಹೆಸರು ರಂಜಿತ್ ಮೆಹ್ತಾ. 7 ವರ್ಷಗಳ ಹಿಂದೆ ನಾನು ಮತ್ತು ಪ್ರಿಯಾಂಕಾ ದೇವಿ ಮದುವೆ ಆದ್ವಿ. ನಮ್ಮದು ಟಿಪಿಕಲ್ ಅರೇಂಜ್ ಮ್ಯಾರೇಜ್. ಮದುವೆ ಆದ ಹೊಸದ್ರಲ್ಲಿ ಎಲ್ಲವೂ ಚೆನ್ನಾಗಿತ್ತು. ಪ್ರಿಯಾಂಕಾ ನನ್ನನ್ನು ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ಲು. ನನ್ನ ಅಪ್ಪ ಅಮ್ಮನನ್ನು ಆರೈಕೆ ಮಾಡ್ತಾ ಇದ್ಲು. ನಮಗೆ ಮುದ್ದಾದ ಒಂದು ಗಂಡು ಮಗು ಆಯಿತು. ಹೀಗಿರುವಾಗ ನಾನು ಒಂದಿನ ಗುಡ್ಡಿ ದೇವಿಯನ್ನ ನೋಡಿದೆ. ನನಗೆ ಗೊತ್ತೇ ಆಗದಂತೆ ನಾನು ಅವಳ ಕಡೆಗೆ ಆಕರ್ಷಿತನಾಗಿದ್ದೆ. ಅವಳ ಜೊತೆಗೆ ಸ್ನೇಹ ಬೆಳೆಸ್ದೆ. ನನಗೆ ಅವಳು ತುಂಬ ಇಷ್ಟ ಆಗಿದ್ಲು. ಹೋಗ್ತಾ ಹೋಗ್ತಾ ಗುಡ್ಡಿಗೂ ನಾನು ಇಷ್ಟ ಆದೆ. ಆದರೆ ಗುಡ್ಡಿ ದೇವಿಗೂ ಅದಾಗಲೇ ಮದುವೆ ಆಗಿತ್ತು. ಆದರೂ ನಾವಿಬ್ರು ಸಖ್ಯ ಬೆಳೆಸಿದ್ವಿ ಸರ್
ಅಲ್ಲಿಂದ ನಮ್ಮಿಬ್ಬರ ನಡುವೆ ಅಫೇರ್ ಸ್ಟಾರ್ಟ್ ಆಯಿತು ಸರ್ ಅಂತಾನೆ. ಹೀಗೆ ನಾವಿಬ್ರು ಹಲವು ವರ್ಷ ಜೊತೆಯಲ್ಲಿದ್ವಿ. ಒಂದಿನ ಪ್ರಿಯಾಂಕಾಗೆ ನಮ್ಮ ಅಫೇರ್ ಬಗ್ಗೆ ಗೊತ್ತಾಗ್ಬಿಡ್ತು. ಅವಳು ನನ್ನ ಜೊತೆ ಜಗಳ ಶುರು ಮಾಡಿದ್ಲು. ನನಗೆ ಗುಡ್ಡಿ ದೇವಿ ಜೊತೆ ಸಂಬಂಧ ಮುರ್ಕೊಳ್ಳೋಕೆ ಇಷ್ಟ ಇರಲಿಲ್ಲ. ಗುಡ್ಡಿಗೋಸ್ಕರ ನಾನು ಏನು ಬೇಕಾದರೂ ಮಾಡೋಕೆ ರೆಡಿ ಇದ್ದೆ ಸರ್ ಅಂತಾನೆ. ಇದೇ ವಿಚಾರವಾಗಿ ಪ್ರತಿದಿನ ನಾವಿಬ್ರು ಜಗಳ ಆಡ್ತಿದ್ವಿ. ನನಗೂ ಬೇಸತ್ತು ಹೋಗಿತ್ತು. ಹೀಗಾಗಿ ಪ್ರಿಯಾಂಕಾಳಿಂದ ಹೇಗಾದರೂ ಮಾಡಿ ದೂರ ಆಗಬೇಕು ಅಂದ್ಕೊಂಡಿದ್ದೆ. ಆದರೆ ಪ್ರಿಯಾಂಕಾ ನನ್ನನ್ನು ಬಿಡಲ್ಲ ಅಂತ ಗೊತ್ತಿತ್ತು. ಅದಕ್ಕೆ ಅಂತ ಖತರ್ನಾಕ್ ಪ್ಲಾನ್ ಮಾಡಿದೆ ಸರ್. ನಾನು ಮತ್ತು ಗುಡ್ಡಿ ಇಬ್ಬರೂ ಸೇರಿ ಯೋಚನೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದ್ವಿ. ಪ್ರಿಯಾಂಕಾಳನ್ನ ಕೊಂದು ಬಿಡೋಣ, ಆಮೇಲೆ ನಾವಿಬ್ರು ಆರಾಮಾಗಿ ಇರಬಹುದು ಅಂತ ನಿರ್ಧಾರ ಮಾಡಿದ್ವಿ. ಆದರೆ ಈ ಕೆಲಸ ನಾವಿಬ್ಬರೇ ಮಾಡೋಕೆ ಸಾಧ್ಯ ಇರಲಿಲ್ಲ. ಅದಕ್ಕಾಗಿ ಇಬ್ಬರು ಕಾಂಟ್ರಾಕ್ಟ್ ಕಿಲ್ಲರ್ಸ್ಗೆ ಸುಪಾರಿ ಕೊಟ್ವಿ. ಡಿಸೆಂಬರ್ 28, 2025ಕ್ಕೆ ಪಲಾಮು ಊರಲ್ಲಿದ್ದ ಇಬ್ಬರು ಕಾಂಟ್ಯಾಕ್ಟ್ ಕಿಲ್ಲರ್ಸ್ನ ಕಾಂಟ್ಯಾಕ್ಟ್ ಮಾಡಿದೆ. ಒಬ್ಬನ ಹೆಸರು ಲಾಲಾ ಕುಮಾರ್, ಮತ್ತೊಬ್ಬ ಗೋವಿಂದ್ ಕುಮಾರ್. ಇಬ್ಬರ ಜೊತೆ ಮಾತಾಡಿ 40,000ಕ್ಕೆ ಡೀಲ್ ಕುದುರಿಸಿದ್ದೆ. ಅವತ್ತೇ ರಾತ್ರಿ ಅವರು ಪ್ರಿಯಾಂಕಾಳನ್ನ ಮುಗ್ಸೋರಿದ್ರು. ನಾನು ಪಲಾಮುದಲ್ಲಿದ್ದ ಒಂದು ಮೆಡಿಕಲ್ ಸ್ಟೋರ್ಗೆ ಹೋಗಿ ಬರೋ ಔಷಧಿ ತಗೊಂಡೆ. ಮನೆಗೆ ಬಂದು ಅದನ್ನ ಬಟ್ಟೆಗೆ ಹಾಕಿ ಪ್ರಿಯಾಂಕಾ ಮೂಗಿಗೆ ಹಿಡ್ದೆ. ಕೆಲವೇ ಸೆಕೆಂಡ್ಗಳಲ್ಲಿ ಪ್ರಿಯಾಂಕಾ ಪ್ರಜ್ಞೆ ತಪ್ಪೋದ್ಲು. ಗುಡ್ಡಿ, ಲಾಲಾ ಮತ್ತು ಗೋವಿಂದ್ನ ಮನೆಗೆ ಕರೆಸ್ಕೊಂಡೆ. ಎಲ್ಲರೂ ಸೇರಿ ಮಫ್ಲರ್ನಿಂದ ಅವಳ ಹಿಸುಕಿ ಸಾಯಿಸಿಬಿಟ್ವಿ ಸರ್ ಅಂತ ತಾನು ಮಾಡಿದ ಪಾಪಕೃತ್ಯದ ಬಗ್ಗೆ ನಾಚಿಕೆ ಇಲ್ಲದೆ ಹೇಳ್ತಾನೆ. ಕೊಲೆಯಲ್ಲಿ ನಮ್ಮ ಜೊತೆಗೆ ಮತ್ತಿಬ್ಬರು ಕೂಡ ಇದ್ರು ಸರ್. ಒಬ್ಬ ನನ್ನ ಭಾವ, ಅಂದ್ರೆ ನನ್ನ ಅಕ್ಕನ ಗಂಡ ಸುನಿಲ್ ಕುಮಾರ್ ಅಂತಾನೆ. ಸುನಿಲ್ ಕುಮಾರ್ ಪ್ರಿಯಾಂಕಾ ದೇಹವನ್ನ ದಫನ್ ಮಾಡೋ ತನಕವೂ ನಮಗೆ ಸಾಥ್ ಕೊಟ್ಟ ಸರ್ ಅಂತಾನೆ. ಹಾಗೆ ನನ್ನ ತಂದೆ ಮುಕೇಶ್ ಮೆಹ್ತಾ ಕೂಡ ನಮಗೆ ಸಹಾಯ ಮಾಡಿದ್ರು ಸರ್ ಅಂತ ರಂಜಿತ್ ಎಲ್ಲರ ಜಾತಕವನ್ನೂ ಬಿಚ್ಚಿಟ್ಟಿದ್ದ. ಅಲ್ಲಿಗೆ ಪ್ರಿಯಾಂಕಾ ಕೊಲೆಯಲ್ಲಿ ಒಟ್ಟು 6 ಜನ ಆರೋಪಿಗಳಿದ್ರು. ಮಾರನೇ ದಿನ ಬೆಳಗ್ಗೆ ಪ್ರಿಯಾಂಕಾ ಶವವನ್ನ 2 ವೀಲರ್ನಲ್ಲಿ ಇಟ್ಕೊಂಡು ಗುಡ್ಡಿ ದೇವಿಯ ತುಕ್ಬೇರ ಊರಿಗೆ ಬಂದ್ವಿ. ಟವರ್ ಇದ್ದ ಪಾಳು ಜಾಗಕ್ಕೆ ಹೋದ್ವಿ. ಹೇಗೂ ಆ ಜಾಗ ಗುಡ್ಡಿ ದೇವಿಯದ್ದೇ, ಹಾಗಾಗಿ ಅಲ್ಲಿ ಹೂತಾಕಿದ್ರೆ ಯಾರಿಗೂ ಅನುಮಾನ ಬರಲ್ಲ ಅಂತ ಪ್ಲಾನ್ ಮಾಡಿದ್ವಿ. ಅದಕ್ಕಾಗಿ ಅಂತ ಈ ಮೊದಲೇ ಏನೋ ಕಾರಣ ಹೇಳಿ JCBಯಿಂದ ಅಲ್ಲಿ ಸುಮಾರು 12 ಅಡಿ ಆಳದ ದೊಡ್ಡ ಗುಂಡಿ ಅಗಿಸಿ ರೆಡಿ ಇಟ್ಟಿದ್ವಿ. ಪ್ರಿಯಾಂಕಾ ಶವವನ್ನ ಅದರಲ್ಲಿ ಹಾಕಿ ಮಣ್ಣು ಮಾಡಿದ್ವಿ ಸರ್. ನಂತರ ನಾವು ಮನೆಗೆ ಬಂದ್ಬಿಟ್ವಿ. 1-2 ದಿನ ಬಿಟ್ಟು ಮತ್ತೆ ಅದೇ ಸ್ಪಾಟ್ಗೆ ಹೋದ್ವಿ. ಊರಲ್ಲಿ ಯಾರಿಗಾದ್ರೂ ಅನುಮಾನ ಬಂದಿದ್ಯಾ ಅಂತ ಚೆಕ್ ಮಾಡಿದ್ವಿ. ಯಾರಿಗೂ ಏನೂ ಅನುಮಾನ ಇರಲಿಲ್ಲ. ಆದರೆ ನಮಗೆ ಯಾಕೋ ಕಸಿವಿಸಿ ಆಗ್ತಿತ್ತು. ನಾವು ಸಿಕ್ಕಿ ಬೀಳ್ತೀವೇನೋ ಅನಿಸ್ತಿತ್ತು. ಅದಕ್ಕೆ ಮತ್ತೊಂದು ಪ್ಲಾನ್ ಮಾಡಿದ್ವಿ. ಅಲ್ಲೇ ಒಂದು ನಾಯಿ ಓಡಾಡ್ತಾ ಇತ್ತು. ಅದನ್ನು ಹಿಡಿದು ಸಾಯಿಸಿದ್ವಿ. ಪ್ರಿಯಾಂಕಾಳನ್ನ ಹೂತಾಕಿದ್ದ ಜಾಗದಲ್ಲೇ ಸ್ವಲ್ಪ ಅಗೆದು ನಾಯಿ ಶವವನ್ನು ಹೂತಾಕ್ಬಿಟ್ವಿ ಸರ್ ಅಂತಾನೆ. ಒಂದ್ ವೇಳೆ ಏನೋ ಅನುಮಾನ ಬಂದು ಅಲ್ಲಿ ಅಗೆದ್ರು ನಾಯಿ ಶವ ನೋಡಿ ಎಲ್ಲರೂ ಸುಮ್ಮನಾಗ್ಬಿಡ್ತಾರೆ ಅಂತ ನಾವು ಹೀಗೆ ಪ್ಲಾನ್ ಮಾಡಿದ್ವಿ ಸರ್ ಅಂತಾನೆ. ಇವರ ಈ ಓವರ್ ಸ್ಮಾರ್ಟ್ನೆಸ್ಸೇ ಅವರನ್ನ ಇವತ್ತು ಕಂಬಿ ಹಿಂದೆ ಕಳಿಸಿತ್ತು. ಗುಡ್ಡಿ ದೇವಿ ಕೂಡ ಸೇಮ್ ಸ್ಟೇಟ್ಮೆಂಟ್ ಕೊಡ್ತಾಳೆ. ಇಬ್ಬರ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿಕೊಂಡು ಇತರೆ ಆರೋಪಿಗಳಿಗಾಗಿ ಹುಡುಕ್ತಾರೆ. ಇವರಿಬ್ರು ಸರೆಂಡರ್ ಆಗಿದ್ದಾರೆ ಅಂತ ಗೊತ್ತಾದ ಕೂಡಲೇ ಎಲ್ಲರೂ ಎಸ್ಕೇಪ್ ಆಗಿದ್ರು. ಜನವರಿ 13ಕ್ಕೆ ಲಾಲಾ ಕುಮಾರ್, ಗೋವಿಂದ್ ಕುಮಾರ್ ಹಾಗೂ ಪಕ್ಕದ ಊರಲ್ಲಿ ತಲೆಮರೆಸಿಕೊಂಡಿದ್ದ ಸುನಿಲ್ ಕುಮಾರ್ನನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಆದರೆ ರಂಜಿತ್ ತಂದೆ ಮುಕೇಶ್ ಮಾತ್ರ ಇನ್ನೂ ಸಿಕ್ಕಿರಲಿಲ್ಲ. ಸುಮಾರು 1 ತಿಂಗಳು ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿದ್ದ. ಫೈನಲಿ ಫೆಬ್ರವರಿ 5, 2026ಕ್ಕೆ ಧರ್ವಾ ಜಿಲ್ಲೆಯ ಒಂದು ಊರಿಂದ ಮುಕೇಶ್ನನ್ನ ಅರೆಸ್ಟ್ ಮಾಡ್ತಾರೆ. ಪೊಲೀಸರು JCB ಆಪರೇಟರ್ನ ವಿಚಾರಣೆ ಮಾಡಿದ್ರು. ಸರ್, ರಂಜಿತ್ ಮೆಹ್ತಾ ನನಗೆ ಫೋನ್ ಮಾಡಿ ಗುಡ್ಡಿಯ ಜಮೀನಲ್ಲಿ ಬಾವಿ ತೋಡಬೇಕು, ನೀರಾವರಿ ಕಾಲುವೆ ಮಾಡೋಕೆ ದೊಡ್ಡ ಗುಂಡಿ ತೆಗಿಬೇಕು ಅಂದ. ನನಗೆ ದುಡ್ಡು ಕೊಟ್ಟ. ಅದಕ್ಕೆ ನಾನು 12 ಅಡಿ ಆಳದ ಗುಂಡಿ ತೆಗೆದೆ ಸರ್. ನನಗೆ ದೇವ್ರಣೆ ಬೇರೆ ಏನೂ ಗೊತ್ತಿಲ್ಲ ಸರ್ ಅಂತಾನೆ. ಇವನು ಈ ಪ್ರಕರಣದ ಪ್ರಮುಖ ಸಾಕ್ಷಿಯಾಗಿದ್ದ. ಇತ್ತ ಆರೋಪಿಗಳನ್ನ ಅರೆಸ್ಟ್ ಮಾಡಿದ ಪೊಲೀಸರು ಅವರಿಂದ 3 ಫೋನ್, ಕೊಲೆಗೆ ಬಳಸಿದ್ದ ಮಫ್ಲರ್, 2 ಬೈಕ್ ವಶಪಡಿಸಿಕೊಳ್ತಾರೆ. ಎಲ್ಲರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾರೆ. ನ್ಯಾಯಾಲಯ ಎಲ್ಲ ಆರೋಪಿಗಳಿಗೆ ನ್ಯಾಯಾಂಗ ಬಂಧನ ವಿಧಿಸಿದೆ. ಸದ್ಯ ಎಲ್ಲರೂ ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದಾರೆ. ಮುದ್ದಿನ ಮಗಳನ್ನ ಕಳ್ಕೊಂಡಿರೋ ಪ್ರಿಯಾಂಕಾ ತಂದೆ ತಾಯಿ ಗದ್ಗದಿತರಾಗಿದ್ರು. ಅಳಿಯ ರಂಜಿತ್ ಮೆಹ್ತಾ ಬಗ್ಗೆ ದ್ವಾರಕಾ ಮಾತಾಡಿ, ಮದುವೆಯಾದಾಗಿಂದ ನನ್ನ ಮಗಳಿಗೆ ರಂಜಿತ್ ಮನೆಯವರು ತುಂಬಾ ಸತಾಯಿಸ್ತಾ ಇದ್ರು. ರಂಜಿತ್ ಪದೇ ಪದೇ ದುಡ್ಡು ಇಸ್ಕೊಂಡ್ ಬಾ ಅಂತಿದ್ದ. ವರದಕ್ಷಿಣೆ ತಗೊಂಡ್ ಬಾ ಅಂತ ಪ್ರಿಯಾಂಕಾಗೆ ಕಿರುಕುಳ ಕೊಡ್ತಿದ್ದ. ಮನೆ ಕಟ್ಸೋಕೆ ತಂದೆ ಹತ್ರ ದುಡ್ಡು ತಗೊಂಡ್ ಬಾ ಅಂತಿದ್ದ. ರಂಜಿತ್ ಕುಟುಂಬದವರು ಪ್ರಿಯಾಂಕಾಗೆ ಮನೆಯಲ್ಲಿ ಊಟ ಕೊಡ್ತಾ ಇರಲಿಲ್ಲ. ಇದರಿಂದಾಗಿ ನನ್ನ ಮಗಳು ಜೀವ ಉಳಿಸ್ಕೊಳ್ಳೋಕೆ ಬೇರೆಯವರ ಹೊಲಗಳಲ್ಲಿ ಕೂಲಿ ಕೆಲಸ ಮಾಡ್ತಾ ಇದ್ಲು. ನನ್ನ ಮಗಳ ಈ ದಯನೀಯ ಸ್ಥಿತಿಯನ್ನು ನೋಡೋಕ್ಕಾಗದೆ ನಾನು ಪ್ರತಿ ತಿಂಗಳು ಅವಳ ಕೈ ಖರ್ಚಿಗಾಗಿ ದುಡ್ಡು ಕಳಿಸ್ತಾ ಇದ್ದೆ ಅಂದಿದ್ದಾರೆ. ಅವನು ಯಾರಿಗೂ ಹೆದರ್ತಾ ಇರಲಿಲ್ಲ. ಪೊಲೀಸರು ನನಗೆ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ದ ಅಂತ ಅಳ್ತಾ ನೇರವಾಗಿ ಆರೋಪಿಸಿದ್ದಾರೆ. ಕೊಲೆಗಡುಕರಿಗೆ ಗಲ್ಲು ಶಿಕ್ಷೆ ಆಗಬೇಕು ಅಂತ ಕಣ್ಣೀರು ಹಾಕಿದ್ದಾರೆ.
ಪಾಪ ಪ್ರಿಯಾಂಕಾ ಗಂಡನ ಲಂಪಟತನಕ್ಕೆ ಬಲಿಯಾಗಿ ಹೋದ್ಲು. ಇತ್ತ ಮಗಳ ಕನವರಿಕೆಯಲ್ಲೇ ಇದ್ದ ಪ್ರಿಯಾಂಕಾ ಅಪ್ಪ ಅಮ್ಮನಿಗೆ ಸಮಾಧಾನ ಹೇಳೋರು ಯಾರು? ಮಗಳು ಚೆನ್ನಾಗಿ ಓದಿದ್ಲು. ಇನ್ನೂ ಓದಿ ಏನಾದರೂ ಕೆಲಸ ಮಾಡ್ತೀನಿ, ತನ್ನ ಕಾಲ ಮೇಲೆ ತಾನು ನಿಲ್ತೀನಿ ಅಂತ ಪ್ರಿಯಾಂಕಾ ಆಸೆ ಪಟ್ಟಾಗ ಅದಕ್ಕೆ ಅವಳ ಅಪ್ಪ ಅಮ್ಮ ಅನುವು ಮಾಡಿಕೊಡ್ಬೇಕಿತ್ತು. ಹೆಣ್ಣು ಓದಿ ಕಲಿತು ಸ್ವಾವಲಂಬಿಯಾದರೆ ಖಂಡಿತ ಅವಳ ಬದುಕು ಹಸನಾಗುತ್ತೆ. ದಯವಿಟ್ಟು ಎಲ್ಲರಲ್ಲೂ ಒಂದೇ ಮನವಿ, ನಿಮ್ಮ ಮಕ್ಕಳನ್ನು ಚೆನ್ನಾಗಿ ಓದಿಸಿ, ವಿದ್ಯಾವಂತರನ್ನಾಗಿ ಮಾಡಿ, ಅವರು ಸ್ವಾವಲಂಬಿಯಾಗಿ ಬದುಕು ರೂಪಿಸಿಕೊಳ್ಳಲಿ. ಈ ಕೇಸ್ ಬಗ್ಗೆ ನಿಮಗೆ ಏನು ಅನಿಸುತ್ತೆ? ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್.